ಬಳ್ಳಾರಿಯಲ್ಲಿ ರೈತರು ಮತ್ತು ಅಧಿಕಾರಿಗಳ ನಡುವೆ ಹೈ ಟೆನ್ಷನ್ ಸನ್ನಿವೇಶ ನಿರ್ಮಾಣ ಆಗಿದೆ. ಅಷ್ಟಕ್ಕೂ ಯಾಕೆ ಅಂತೀರಾ? ಈ ಸ್ಟೋರಿಯನ್ನೊಮ್ಮೆ ನೋಡಿ. ಹೀಗೆ ಅಧಿಕಾರಿಗಳ ವಿರುದ್ಧ ಕೆರಳಿ ಕೆಂಡವಾಗಿರೋ ಗ್ರಾಮಸ್ಥರು ನಮ್ಮೂರಿಗೆ ಕೆರೆಯೇ ಬೇಡ ಅಂತ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಅಂದಹಾಗೆ ಬಳ್ಳಾರಿಯ ಚಾನಾಳ್ ಗ್ರಾಮದಲ್ಲಿ ಪೈಪ್ಲೈನ್ ತೆರವು ವಿಚಾರಕ್ಕೆ ರೈತರು ಫುಲ್ ಗರಂ ಆಗಿದ್ದಾರೆ. ಹೌದು, ಬಳ್ಳಾರಿಯ ಚಾನಾಳ್ ಗ್ರಾಮದಲ್ಲಿರುವ ಕುಡಿಯುವ ನೀರಿನ ಕೆರೆಗೆ ಸುಮಾರು 5 ವರ್ಷಗಳ ಹಿಂದೆ ಪೈಪ್ಲೈನ್ ಅಳವಡಿಸಲಾಗಿತ್ತಂತೆ. ಆದರೆ ಪೈಪ್ ಹಾಕಿದ ಮೇಲೆ ಇದುವರೆಗೂ ಬಳಕೆಯೇ ಆಗಿಲ್ಲ ಅನ್ನೋದು ರೈತರ ಆರೋಪ. 5 ವರ್ಷಗಳಿಂದ ಪೈಪ್ಲೈನ್ ಹಾಗೆ ಬಿದ್ದಿದ್ರು ಯಾವುದೇ ಕ್ರಮ ಕೈಗೊಳ್ಳದ ಅಧಿಕಾರಿಗಳು ಈಗ ಏಕಾಏಕಿ ಪೈಪ್ ತೆರವು ಮಾಡೋಕೆ ಮುಂದಾಗಿರೋದಕ್ಕೆ ರೈತರು ಸಿಡಿದೆದ್ದಿದ್ದಾರೆ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದೇ ತಡ. ರೈತರು ಅಧಿಕಾರಿಗಳ ನಡುವೆ ಮಾತಿಗೆ ಮಾತು ಬೆಳೆದು ವಾಗ್ವಾದ ನಡೆದಿದ್ದು ಗಲಾಟೆಯಾಗಿದೆ. ಇದರಿಂದ ಕೆಲಕಾಲ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಅಧಿಕಾರಿಗಳು ಮಾತ್ರ ರೈತರ ವಿರೋಧದ ನಡುವೆಯೂ ಪೊಲೀಸ್ ಭದ್ರತೆಯಲ್ಲಿ ಪೈಪ್ಲೈನ್ ತೆರವು ಕಾರ್ಯಾಚರಣೆಗೆ ಮುಂದಾಗಿರೋದಕ್ಕೆ ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ಗೌರ್ಮೆಂಟ್ ಯಾರ್ದೈತೆ ಅವ್ರು ನಡೆಸ್ತಾರೆ ಸರ್. ಇವಾಗ ಗೌರ್ಮೆಂಟ್ದು ನಮ್ದೇನಲ್ಲ, ಗೌರ್ಮೆಂಟ್ ಯಾರೈತೆ ಅವ್ರದ್ದು ನಡೀತೈತೆ ನಡೆಸ್ತಾರೆ. ರೈತರು ಹೊಲಗಳು ನೋಡಿ ತೆಗೆದಾರ ಅಲ್ಲಿ ಬೆಳೆ ಬೆಳೆಯಂಗಿಲ್ಲ, ತೆಗಿತಾರೆ. ರೈತರು ಬೇಡ ಅಂದ್ರೆ ಕೂಡ ತೆಗಿತಾರೆ. ಅಲ್ಲಿ ಕೋರ್ಟಲ್ಲಿ ಹೋದ್ರು ಕೂಡ ರೈತರು ಅಬ್ಜೆಕ್ಷನ್ ಮಾಡಿದ್ರೆ ನಿಂದಿರ್ಸ್ಬೇಕು ಅವ್ರು ಅಂತ ಹೇಳಿದಾರೆ. ಕೋರ್ಟ್ ಆರ್ಡರ್ ಬಿಡಿದೆ ಇಲ್ಲ ಅಂತಾರೆ ಅವರು. ಬಿತ್ತನೆ ಆಗಿರೋ ಯಾವುದೇ ಒಂದು ಜಮೀನು ನಾನು ಮುಟ್ಟಿಲ್ಲ. ತಾವು ನೋಡ್ಬೋದು, ಅಲ್ಲಿಗೆ ನಿಲ್ಸಿದ್ವಿ. ಈಗ ಸದ್ಯ ರೈತರು ಜಮೀನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸರ್. ಇಲ್ಲ, ಎಲ್ಲಿ ರೆಡಿ ಆಗಿಲ್ಲೋ ಅಲ್ಲಿ ಮಾತ್ರ ಮಾಡಿದ್ದೀನಿ. ನಾನು ಯಾವ ಜಮೀನು ರೆಡಿ ಆಗಿರೋದು ಯಾವುದು ಮುಟ್ಟಿಲ್ಲ. ನಾವು ಹಾಳು ಮಾಡಿಲ್ಲ. ಎಲ್ಲಿ ಜಮೀನಲ್ಲಿ ಬೆಳೆ ಇಲ್ಲ ಅಲ್ಲಿ ಮಾತ್ರ ನಾವು ಮಾಡ್ತೀವಿ. ನಮ್ಮಲ್ಲಿ ಮುಂಚೆ ಏನಿತ್ತು ಅದೇ ಥರನೇ ರೆಸ್ಟೋರೇಷನ್ ಮಾಡಿ ಕೊಡ್ತೀವಿ. ಇನ್ನು ಕೆರೆಯಿಂದ ಕಾಲುವೆಗೆ ನೀರು ಬರುತ್ತಿರೋದ್ರಿಂದ ರೈತರು ಜಮೀನಿನಲ್ಲಿ ನಾಟಿ ಮಾಡೋಕೆ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಇದೇ ಟೈಮ್ನಲ್ಲಿ ಪೈಪ್ಲೈನ್ ತೆಗೆದ್ರೆ ಕೃಷಿ ಚಟುವಟಿಕೆಗೆ ತೊಂದರೆಯಾಗುತ್ತೆ ಅನ್ನೋದು ರೈತರ ಅಳಲಾಗಿದೆ. ಈಗ ಪೈಪ್ ತೆಗೆಯಬೇಡಿ, ಮೊದಲು ಬೆಳೆ ಮಾಡಿಕೊಳ್ಳೋಕೆ ಅವಕಾಶ ಕೊಡಿ, ಬೆಳೆ ಮುಗಿದ ಬಳಿಕ ಪೈಪ್ಲೈನ್ ತೆರವು ಮಾಡಿ ಅಂತ ರೈತರು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಕಾಮಗಾರಿ ಕಿತ್ತಬೇಕಂದ್ರೆ ಯಾವುದೇ ಪರ್ಮಿಷನ್ ತಗೊಂಬಂದಿಲ್ಲ ಅವರು. ಕಾಮಗಾರಿ ಕಿತ್ತಬೇಕು, ಒಂದು ಬಾರಿ ಆದೇಶ ಆದಮೇಲೆ ಮತ್ತೆ ಕಾಮಗಾರಿ ಕಿತ್ತಬೇಕಂದ್ರೆ ಆರ್ಡರ್ ತಗೋಬೇಕು. ಯಾಕಂದ್ರೆ ರೈತರ ಹತ್ರ ಮನವಿ ತಗೋಬೇಕು, ಈ ಥರ ಐತೆ ನಾವು ಕಿತ್ತಬೇಕಂತ ಬಂದಿದ್ವಿ ನಿಮ್ಮ ಹತ್ರ ಅಂತ ಒಂದು ಅಟೆಂಡೆನ್ಸ್ ಸೈನ್ ಮಾಡ್ಬೇಕು. ಇಲ್ಲ ಊರಿನ ಮುಖಂಡರಲ್ಲಿ ಕರೆಸಿ ಒಂದು ಸೇರ್ಮತ್ತ ತಗೊಂಡು ಮಾಡಬೇಕಾಯ್ತು. ಅದು ಯಾವುದೂ ಇಲ್ಲದೆ ಏಕೈಕೆಯಿಂದ ದೌರ್ಜನ್ಯದಿಂದ ಅನಕಾರದಿಂದ ಮಾಡಕ್ಕೆ ಬಂದಿದ್ದಾರೆ ಅವರು. ಒಟ್ನಲ್ಲಿ ರೈತರ ವಿರೋಧದ ನಡುವೆಯೂ ಪೈಪ್ಲೈನ್ ತೆರವು ಮಾಡ್ತಾರಾ ಅಥವಾ ರೈತರ ಮನವಿಗೆ ಅಧಿಕಾರಿಗಳು ಸ್ಪಂದಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ.